ಹಾಯ್ ಎಲ್ಲರಿಗೂ ನಮಸ್ತೆ. ಶಿವನ್ಯ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಇಯರಿಂಗ್ಸ್ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಸ್ ಎಲ್ಲ ನಿಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋರವರೆಗೂ ಹಾಕೋಬೋದು. ಆ ಥರ ಎಲ್ಲ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ. ಹಾಗೆಯೇ ನಿಮಗೆ ಯಾವುದೇ ಡಿಸೈನ್ ಇಷ್ಟ ಆದರೂ ಕೂಡ ಆ ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಪಕ್ಕದಲ್ಲೇ ಇರುವಂಥ ಶಾಪ್ಗೆ ನೀವು ತೋರಿಸಿದ್ರೆ ಅದೇ ಡಿಸೈನಲ್ಲಿ ನಿಮಗೆ ಮಾಡಿಕೊಡ್ತಾರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡ್ಬೋದು ನೀವು, ಇದು ಪೂರ್ತಿ ಗೋಲ್ಡಲ್ಲೇ ಬರುವಂಥದ್ದು. ಹಾಗೆಯೇ ಇದು ಬಂದು ನಿಮಗೆ ವೈಟ್ ಕಲರ್ ಪರ್ಲಲ್ಲಿ ಬರುತ್ತೆ. ಸೆಂಟ್ರಲ್ಲಿ ಲಕ್ಷ್ಮಿದು ಪೆಂಡೆಂಟ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ವೈಟ್ ಕಲರ್ ಪರ್ಲ್ ಬರುತ್ತೆ. ಸೆಂಟ್ರಲ್ಲಿ ಗ್ರೀನ್ ಕಲರ್ ಕುಂದನ್ನು ಹಾಕಿದ್ದಾರೆ. ಇವೆಲ್ಲ ಸ್ಯಾರಿಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ನಿಮಗೆ ಮಾಡ್ರನ್ ಡ್ರೆಸ್ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡ್ಬೋದು ಎಷ್ಟು ಡಿಸೈನ್ ಆಗಿದೆ ಅಂತ. ಹಾಗೆಯೇ ಇದು ನಿಮಗೆ ರಿಂಗಲ್ಲಿ ಬರೋವಂಥದ್ದು. ಇದರಲ್ಲಿ ವೈಟ್ ಕಲರ್ ಸ್ಟೋನ್ನ ಚಿಕ್ಕದಾಗಿರೋ ಸ್ಟೋನ್ನ ಹಾಕಿದ್ದಾರೆ. ಮತ್ತು ಇದರಲ್ಲೂ ಕೂಡ ವೈಟ್ ಕಲರ್ ಸ್ಟೋನ್ನ ಚಿಕ್ಕದಾಗಿರೋಂಥ ಸ್ಟೋನ್ನ ಹಾಕಿರೋವಂಥದ್ದು. ಇದು ನಿಮಗೆ 3-4 ಗ್ರಾಮ್ನಲ್ಲಿ ನಿಮಗೆ ಸಿಕ್ಬಿಡುತ್ತೆ ನೋಡ್ಬೋದು. ಇವೆಲ್ಲ ನಿಮಗೆ 2 ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು. ತುಂಬಾ ಸಿಂಪಲ್ಲಾಗೂ ಇರುತ್ತೆ. ಹಾಗೆಯೇ ಡೈಲಿ ವೇರ್ಗೂ ತುಂಬಾ ಚೆನ್ನಾಗಿರ್ತವೆ. ಇವೆಲ್ಲ ನಿಮಗೆ ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ ಫ್ಲವರ್ ಡಿಸೈನಲ್ಲಿ ಬರುತ್ತೆ ಮತ್ತು ದೊಡ್ಡದಾಗಿರೋ ಸ್ವಲ್ಪ ವೈಟ್ ಕಲರ್ ಸ್ಟೋನ್ನ ಹಾಕಿದ್ದಾರೆ. ಆಲ್ಮೋಸ್ಟ್ ವೈಟ್ ಕಲರ್ ಸ್ಟೋನ್ ಹಾಕಿರೋವು ತುಂಬಾ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ನೋಡಿ ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇದು ಬಂದು ನಿಮಗೆ ಪಿಂಕ್ ಕಲರ್ ಕುಂದನ್ನು ಮತ್ತು ಗ್ರೀನ್ ಕಲರ್ ಕುಂದನ್ ಜೊತೆಗೆ ವೈಟ್ ಕಲರ್ ಸ್ಟೋನ್ ಬರುತ್ತೆ. ಇದು ನಿಮಗೆ 4-5 ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು. ಇದು ಪೂರ್ತಿಯಾಗಿ ಗೋಲ್ಡಲ್ಲೇ ಬರುತ್ತೆ. ಅಲ್ಲಲ್ಲೇ ಸ್ವಲ್ಪ ಚಿಕ್ಕದಾಗಿರೋಂಥ ಪಿಂಕ್ ಕಲರ್ ಸ್ಟೋನ್ನ ಹಾಕಿದ್ದಾರೆ. ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಇದು ಬಂದು ನಿಮಗೆ ರಿಂಗ್ ಟೈಪಲ್ಲಿ ಬರುತ್ತೆ. ಇದು ಕೂಡ ನಿಮಗೆ ಚಿಕ್ಕದಾಗಿರೋಂಥ ವೈಟ್ ಕಲರ್ ಸ್ಟೋನ್ನ ಹಾಕಿ ಮಾಡಿಕೊಡ್ತಾರೆ. ಇದು ನೋಡಿ ಸ್ಟಾರ್ ಟೈಪಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ವೈಟ್ ಕಲರ್ ಪರ್ಲ್ ಕೂಡ ಹಾಕಿದ್ದಾರೆ. ಇದು ನಿಮಗೆ 3 ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು. ವೈಟ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಕುಂದನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ನಿಮಗೆ ಶಂಕು ಡಿಸೈನಲ್ಲಿ ಬರುತ್ತೆ. ಮತ್ತು ವೈಟ್ ಕಲರ್ ಸ್ಟೋನ್ನ ಇದರಲ್ಲೂ ಕೂಡ ಹಾಕಿದ್ದಾರೆ. ಇದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ, ಲೀಫ್ ಡಿಸೈನಲ್ಲಿ ಬರುತ್ತೆ. ಚಿಕ್ಕದಾಗಿರೋ ವೈಟ್ ಸ್ಟೋನ್ನ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ಸೆಂಟ್ರಲ್ ಒಂದು ರೆಡ್ ಕಲರ್ ಕುಂದನ್ನು ಹಾಕಿದ್ದಾರೆ. ಇವೆಲ್ಲ ನಿಮಗೆ 1.5-2 ಗ್ರಾಮ್ನಲ್ಲಿ ನೀವು ಸಿಂಪಲ್ಲಾಗಿ ಮಾಡಿಸ್ಕೋಬೋದು. ಇದೂ ತುಂಬಾ ಚೆನ್ನಾಗಿದೆ ಡಿಸೈನ್. ಸೆಂಟ್ರಲ್ ಒಂದು ಪಿಂಕ್ ಕಲರ್ ಕುಂದನ್ನು ಆ್ಯಡ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಗ್ರೀನ್ ಕಲರ್ ಕುಂದನ್ನು ಸೆಂಟ್ರಲ್ ಹಾಕಿದ್ದಾರೆ. ಇದು ನಿಮಗೆ ಡೈಲಿ ವೇರ್ಗೂ ಯೂಸ್ ಆಗುತ್ತೆ. ಹಾಗೆಯೇ ಸಿಂಪಲ್ಲಾಗಿ ಯಾವುದೇ ಫಂಕ್ಷನ್ಗೆ ಹೋದ್ರೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ಬಂದು ನಿಮಗೆ ಸೆಂಟ್ರಲ್ಲಿ ಗ್ರೀನ್ ಕಲರ್ ಕುಂದನ್ ಬಂದು ಸುತ್ತಲೂ ಚಿಕ್ಕದಾಗಿರೋ ಕುಂದನ್ನು ಹಾಕಿ ಮಾಡಿರೋವಂಥದ್ದು. ಇದು ನಿಮಗೆ ದೇವರ ವಿಗ್ರಹದ ಡಿಸೈನ್ ನಿಮಗೆ ಬರುತ್ತೆ. ಹಾಗೆಯೇ ಇದು ನೋಡ್ಬೋದು ಪೀಕಾಕ್ ಡಿಸೈನಲ್ಲಿ ಜುಮ್ಕಾ ಟೈಪಲ್ಲಿ ನಿಮಗೆ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂತಲೇ ಹೇಳ್ಬೋದು. ಇವೆಲ್ಲನೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಒಂದು 14 ವರ್ಷದಿಂದ ಹಿಡಿದು ಏಜ್ ಆಗಿರೋರ್ವರೆಗೂ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸು. ಅದರಲ್ಲೂ ಜಾಸ್ತಿ ಒಂದು 45ರಿಂದ ಮೇಲೆ ಏಜ್ ಆಗಿರೋವಂಥವ್ರು ತುಂಬಾ ಇಷ್ಟಪಟ್ಟು ಹಾಕೊಳ್ಳೋವಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇವು ನೋಡಿ ಎಷ್ಟು ಚೆನ್ನಾಗಿದೆ. ಸೆಂಟ್ರಲ್ ಒಂದು ಗ್ರೀನ್ ಕಲರ್ ಕುಂದನ್ ಇದೆ. ಇನ್ನು ಪೂರ್ತಿ ಗೋಲ್ಡಲ್ಲೇ ನಿಮಗೆ ಬರುತ್ತೆ. ಇದೆಲ್ಲ ನಿಮಗೆ 4-5 ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು. ಈಗಿರೋ ಗೋಲ್ಡ್ ರೇಟಲ್ಲಿ ನೀವು ತುಂಬಾ ಸಿಂಪಲ್ಲಾಗಿ ಈ ಥರ ನೀವು ಮಾಡಿಸ್ಕೋಬೋದು. ಒಂದು ಕಡಿಮೆ ರೇಟಲ್ಲಿ ನೀವು ಮಾಡಿಸ್ಕೋಬೋದು ಅಂತಂದರೆ ಈ ಥರ ಒಳ್ಳೆ ಡಿಸೈನ್ಸ್ನ ನೀವು ಮಾಡಿಸ್ಕೋಬೋದು. ಇವೆಲ್ಲ ನಿಮಗೆ 3-4-5 ಗ್ರಾಮ್ನೊಳಗೆ ನಿಮಗೆ ಬರುವಂಥ ಡಿಸೈನ್ಸ್ಗಳು. ಇದಂತೂ ನಿಮಗೆ ಎಲ್ಲ ಥರ ಸೀರೆಗೂ ನಿಮಗೆ ಮ್ಯಾಚ್ ಆಗುತ್ತೆ. ಇದು ಕೂಡ ಗ್ರೀನ್ ಕಲರ್ ಕುಂದನ್ನು ಸೆಂಟ್ರಲ್ಲಿ ಹಾಕಿದ್ದಾರೆ. ಆಲ್ಮೋಸ್ಟ್ ಗ್ರೀನ್ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲವಕ್ಕೂ ಜಾಸ್ತಿ ರೆಡ್ಡು, ಪಿಂಕು ಮತ್ತು ಗ್ರೀನ್ ಕಲರ್ ಕುಂದನ್ನು ಹಾಕಿ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಈ 3 ಕಲರ್ ಹಾಕಿನೇ ಮಾಡ್ತಾರೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹಾಗೆಯೇ ಎಲ್ಲ ಸೀರೆಗೂ ಮ್ಯಾಚ್ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಗ್ರೀನ್ ಕಲರ್ ಕುಂದನ್ನು ಹಾಕಿ ವೈಟ್ ಕಲರ್ ಸ್ಟೋನ್ ಬಂದಿದೆ ಇದಕ್ಕೆ. ಇದು ನೋಡ್ಬೋದು ಪೂರ್ತಿ ವೈಟ್ ಕಲರ್ ಸ್ಟೋನಲ್ಲಿ ಬರುತ್ತೆ. ಇದು ನಿಮಗೆ 2-3 ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವೆಲ್ಲ ಚಿಕ್ಕ ಮಕ್ಳಿಗೂ ನಾವು ಹಾಕ್ಬೋದು.
ಹಾಗೆಯೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ಇನ್ನು ಇದು ನಿಮಗೆ ಪೀಕಾಕ್ ಡಿಸೈನಲ್ಲಿ ಬರುತ್ತೆ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡೋ ಡಿಸೈನ್ಸ್ ಅಂದರೆ ಇದು ನೋಡಿ, ಚಿಕ್ಕ ಚಿಕ್ಕದಾಗಿರೋ ಬರ್ಡ್ಸ್ ಡಿಸೈನ್ಸು. ಹಾಗೆಯೇ ಇದು ಬಂದು ಮಿಕ್ಕಿ ಮೌಸಲ್ಲಿ ಡಿಸೈನಲ್ಲಿ ನಿಮಗೆ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಪುಟ್ಟ ಪುಟ್ಟ ಮಕ್ಕಳು ಇಷ್ಟಪಟ್ಟು ಹಾಕೋತಾರೆ. ಇನ್ನು ಇದು ಬಂದು ನಿಮಗೆ ಸೆಂಟ್ರಲ್ಲಿ ಗ್ರೀನ್ ಕಲರ್ ಕುಂದನ್ನು ಹಾಕಿ ಮಾಡಿರೋ ಅಂಥದ್ದು. ಹಾಗೆಯೇ ಇದು ನಿಮಗೆ ಪಿಂಕ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನಲ್ಲಿ ರಿಂಗ್ ಟೈಪಲ್ಲಿ ನಿಮಗೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಇವೆಲ್ಲ ನಿಮಗೆ ಲೆಹೆಂಗಾ ಹಾಕ್ಬೋದು ಅಥವಾ ಚೂಡಿದಾರ್ ಹಾಕ್ಬೋದು, ಎಲ್ಲದಕ್ಕೂ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲ ನಿಮಗೆ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವೆಲ್ಲ ನಿಮಗೆ 2ರಿಂದ 3 ಗ್ರಾಮ್ ಒಳಗೇ ನೀವು ಮಾಡಿಸ್ಕೋಬೋದಾದಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ. ನಾವು ಡೈಲಿ ವೇರ್ಗೆ ತುಂಬಾ ಸಿಂಪಲ್ಲಾಗಿ ನಾವು ಇವನ್ನ ವೇರ್ ಮಾಡ್ಕೋಬೋದು. ನೋಡಿ ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ ಅಂತ. ಇನ್ನು ಇದರಲ್ಲಿ ಪರ್ಪಲ್ ಕಲರ್ ಕುಂದನ್ನು ಹಾಕಿ ಮಾಡಿರೋ ಅಂಥದ್ದು. ಇದು ಕೂಡ 1ರಿಂದ 2 ಗ್ರಾಮ್ನಲ್ಲೇ ನೀವು ಮಾಡಿಸ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ 4ರಿಂದ 5 ಗ್ರಾಮ್ನಲ್ಲೂ ಕೂಡ ನೀವು ಮಾಡಿಸ್ಕೋಬೋದು. ಇದು ನಿಮಗೆ 4ರಿಂದ 5 ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು. ನೋಡಿ ಎಷ್ಟು ಪೂರ್ತಿ ಗೋಲ್ಡಲ್ಲೇ ಬರುತ್ತೆ, ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಸ್ಟೋನೆಲ್ಲ ಬೇಡ ಅನ್ನೋರು ಈ ಥರ ಡಿಸೈನ್ಸ್ನ ಮಾಡಿಸ್ಕೋಬೋದು. ಇದು ಕೂಡ ಅಷ್ಟೇ, ರೆಡ್ ಕಲರ್ದು ಒಂದೊಂದು ಕುಂದನ್ ಬಿಟ್ಟರೆ ಪೂರ್ತಿ ಗೋಲ್ಡಲ್ಲೇ ನಿಮಗೆ ಬರುತ್ತೆ. ಇದು ರಿಂಗಲ್ಲಿ ನಿಮಗೆ ಬರುವಂಥದ್ದು. ನಮಗೆ ರಿಂಗ್ ಟೈಪಲ್ಲಿ ಬೇಕು, ಅದರಲ್ಲಿ ಡಿಸೈನ್ಸ್ ಬೇಕು ಅಂತಂದರೆ ಈ ಡಿಸೈನನ್ನು ನೀವು ನೋಡ್ಬೋದು. ತುಂಬಾ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಇದು ಕೂಡ ಅಷ್ಟೇ, ಸೆಂಟ್ರಲ್ಲಿ ಒಂದು ರೆಡ್ ಕಲರ್ ಕುಂದನ್ ಬಿಟ್ಟರೆ ಪೂರ್ತಿ ಗೋಲ್ಡಲ್ಲೇ ನಿಮಗೆ ಬರುತ್ತೆ. ಇದು ನೋಡಿ, ಇದು ತುಂಬಾ ರೇರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ಇದು ಕೂಡ ರಿಂಗಲ್ಲಿ ನಿಮಗೆ ಬರುತ್ತೆ. ಇದು ನಿಮಗೆ ಫ್ಲವರ್ ಡಿಸೈನಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ ಅಂತ. ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.